ಮೇಷ ರಾಶಿಯ ಪ್ರಿಯ ಸ್ನೇಹಿತರೆ, ನಮಸ್ಕಾರಗಳು. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಮೇಷ ರಾಶಿಯವರೇ, ನಿಮ್ಮಲ್ಲಿ ಬಹುತೇಕ ಜನರಿಗೆ ತಿಳಿದಿರದ ಒಂದು ಅತ್ಯಂತ ರಹಸ್ಯಮಯ ಹಾಗೂ ಅಚ್ಚರಿಯ ಸತ್ಯವನ್ನು ಇಂದು ನಾವು ಬಹಿರಂಗಪಡಿಸಲು ಹೋಗುತ್ತಿದ್ದೇವೆ. ನಿಮಗೆ ಗೊತ್ತೇ, ನಿಮ್ಮ ಮನೆಗೆ ಪ್ರತಿದಿನವೂ 2 ದಿವ್ಯ ದೇವತೆಗಳು ಆಗಮಿಸುತ್ತಾರೆ. ಅವರ ಅಸ್ತಿತ್ವ ಮಾತ್ರದಿಂದಲೇ ನಿಮ್ಮ ಜೀವನದ ದಿಕ್ಕು ಕ್ಷಣ ಮಾತ್ರದಲ್ಲಿ ಬದಲಾಗುವ ಶಕ್ತಿ ಅವರಿಗೆ ಇದೆ. ಈ ದೇವತೆಗಳು ಕೃಪೆ ತೋರಿದರೆ ನಿಮ್ಮ ಜೀವನ ರಾಜರಂತೆ ವೈಭವದಿಂದ ತುಂಬುತ್ತದೆ. ಆದರೆ ಅವರ ಅಸಮಾಧಾನ ಉಂಟಾದರೆ ಎಲ್ಲವೂ ಕೈತಪ್ಪುವ ಪರಿಸ್ಥಿತಿಯು ಬರಬಹುದು. ಈ ಸತ್ಯವನ್ನು ಕೇಳಿದರೆ ನಿಜಕ್ಕೂ ದೇಹದ ಮೇಲೆ ನಡುಕು ಮೂಡುತ್ತದೆ. ಮೇಷರಾಶಿಯವರೇ, ಈ ಮಾತುಗಳನ್ನು ನೀವು ಕೇವಲ ಕಥೆಯಂತೆ ಕೇಳಬೇಡಿ. ಇದೊಂದು ನಿಮ್ಮ ಜೀವನದಲ್ಲಿ ಅಡಗಿರುವ ಸತ್ಯ. ನಿಮ್ಮ ಮನೆಗೆ ಪ್ರತಿದಿನವೂ ನಿಮಗೆ ಗೊತ್ತಾಗದೆ ಕೆಲವು ದಿವ್ಯ ಶಕ್ತಿಗಳು ಆಗಮಿಸುತ್ತವೆ. ಅವು ಮಾನವ ಕಣ್ಣಿಗೆ ಕಾಣದಿದ್ದರೂ ಅವರ ಸನ್ನಿಧಾನವನ್ನು ನೀವು ಅನೇಕ ಬಾರಿ ಅನುಭವಿಸಿದ್ದೀರಿ. ವಿಶೇಷವಾಗಿ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೂ ಮೊದಲು ನಿಮ್ಮ ಮನೆಯ ವಾತಾವರಣದಲ್ಲಿ ಏಕಾಏಕಿ ಶಾಂತಿ, ಮನಸ್ಸಿನಲ್ಲಿ ಅಸ್ಪಷ್ಟವಾದ ಧೈರ್ಯ ಅಥವಾ ಹೃದಯದಲ್ಲಿ ಏನೋ ಒಳ್ಳೆಯದು ಆಗಲಿದೆ ಎಂಬ ಭಾವನೆ ಮೂಡಿದರೆ ಅದು ಈ ದೇವತೆಗಳ ಆಗಮನದ ಸೂಚನೆ. ಅದೇ ರೀತಿ ಸಾಯಂಕಾಲ ಸೂರ್ಯಾಸ್ತದ ಹೊತ್ತಿನಲ್ಲಿ ಅಥವಾ ದೀಪ ಬೆಳಗುವ ಕ್ಷಣದಲ್ಲಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಕಡಿಮೆ ಆಗಿದಂತೆ ಅನಿಸಿದರೆ ಅದೆಲ್ಲವೂ ಈ ದಿವ್ಯ ಶಕ್ತಿಗಳ ಅಚಲ ಕೃಪೆಯೇ. ಈ ದೇವತೆಗಳಿಗೆ ವಿಶೇಷವಾಗಿ ಮೇಷರಾಶಿಯವರ ಮೇಲೆಯೇ ಅಪಾರ ಅನುಗ್ರಹ ಇರುವುದಕ್ಕೆ ಕಾರಣವು ಬಹಳ ಆಳವಾದದ್ದು. ಮೇಷರಾಶಿಯವರು ಜನ್ಮತಃ ಹೋರಾಟಗಾರರು, ಸತ್ಯಕ್ಕಾಗಿ ನಿಲ್ಲುವವರು ಮತ್ತು ಅನ್ಯಾಯವನ್ನು ಸಹಿಸದವರು. ನಿಮ್ಮ ಈ ಅಗ್ನಿಯಂತಹ ಸ್ವಭಾವವೇ ದಿವ್ಯ ಶಕ್ತಿಗಳನ್ನು ನಿಮ್ಮತ್ತ ಆಕರ್ಷಿಸುತ್ತವೆ. ನೀವು ಅನೇಕ ಬಾರಿ ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತೆಂದು ಭಾವಿಸಿದ ಕ್ಷಣಗಳಲ್ಲಿ ಸಹ ಯಾವುದೋ ಕಾಣದ ಕೈ ನಿಮ್ಮನ್ನು ಸಂಪೂರ್ಣವಾಗಿ ಕುಸಿಯಲು ಬಿಡಲಿಲ್ಲ. ಕೆಲಸ, ಹಣ, ಆರೋಗ್ಯ ಅಥವಾ ಸಂಬಂಧಗಳಲ್ಲಿ ದೊಡ್ಡ ಸಂಕಷ್ಟ ಎದುರಾದರೂ ಅಚಾನಕ್ ದಾರಿ ತೆರೆದ ಅನುಭವ ನಿಮಗಾದರೆ ಅದು ಈ ದೇವತೆಗಳು ನಿಮ್ಮ ಹಿಂದೆ ನಿಂತು ರಕ್ಷಿಸಿದ ಪರಿಣಾಮವೇ ಹೌದು. ಮೇಷರಾಶಿಯವರೇ, ಇನ್ನೂ ಒಂದು ರಹಸ್ಯವೆಂದರೆ ಈ ದಿವ್ಯ ಶಕ್ತಿಗಳು ನಿಮ್ಮನ್ನು ಪರೀಕ್ಷಿಸುತ್ತಾ ಇರುತ್ತವೆ. ನೀವು ಧರ್ಮ, ಸತ್ಯ ಮತ್ತು ಶುದ್ಧ ಮನಸ್ಸಿನ ಮಾರ್ಗದಲ್ಲಿರುವಾಗ ಅವರು ನಿಮ್ಮ ಜೊತೆಗೇ ಇರುತ್ತಾರೆ. ಆದರೆ ನೀವು ಅಹಂಕಾರ, ಕೋಪ ಅಥವಾ ತಪ್ಪು ದಾರಿಯತ್ತ ತಿರುಗಿದಾಗ ಅವರು ಮೌನವಾಗಿ ಹಿಂದೆ ಸರಿಯುತ್ತಾರೆ. ಆದರೂ ನಿಮ್ಮೊಳಗಿನ ಸತ್ಯ ಮತ್ತೆ ಜಾಗೃತವಾದ ಕ್ಷಣದಲ್ಲೇ ಯಾವುದೇ ಸೂಚನೆ ಇಲ್ಲದೆ ಅವರು ಪುನಃ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತಾರೆ. ಅದಕ್ಕಾಗಿಯೇ ಮೇಷರಾಶಿಯವರ ಜೀವನದಲ್ಲಿ ಏರುಪೇರುಗಳು ಹೆಚ್ಚಾಗಿದ್ದರೂ ಸಂಪೂರ್ಣ ವಿನಾಶ ಎಂದಿಗೂ ಸಂಭವಿಸುವುದಿಲ್ಲ. ಸ್ನೇಹಿತರೆ, ಪ್ರತಿಯೊಂದು ಸಂಕಷ್ಟವು ನಿಮ್ಮನ್ನು ಮುರಿಯಲು ಅಲ್ಲ, ಇನ್ನಷ್ಟು ಬಲಿಷ್ಠನಾಗಿಸಲು ಬಂದಿರುವ ದಿವ್ಯ ಪರೀಕ್ಷೆ ಎನ್ನುವುದನ್ನು ಮರೆಯಬೇಡಿ. ಮೇಷರಾಶಿಯವರೇ, ನಿಮ್ಮ ಸುತ್ತಮುತ್ತ ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವ ಅನೇಕ ಜನರು ಇದ್ದಾರೆ. ನಿಮ್ಮ ಧೈರ್ಯ, ವೇಗ ಮತ್ತು ನಾಯಕತ್ವ ಗುಣಗಳು ಹಲವರಿಗೆ ಸಹಿಸದ ನೋವಿನಂತೆ ಕಾಣುತ್ತದೆ. ಆ ಅಸೂಯೆಯಿಂದಲೇ ಕೆಲವರು ನಿಮ್ಮ ವಿರುದ್ಧ ತಂತ್ರ, ಮಂತ್ರ, ಕಪ್ಪು ಮಾಯೆ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಬಳಸಿರುವ ಸಂದರ್ಭಗಳು ಇದ್ದಿವೆ. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಗೌರವಕ್ಕೂ ಜೀವನಕ್ಕೂ ಧಕ್ಕೆ ತರಲು ಪ್ರಯತ್ನಗಳು ನಡೆದಿವೆ. ಆದರೆ ಯಾರ ಮೇಲೆ ಈ 2 ದಿವ್ಯ ದೇವತೆಗಳ ಆಶೀರ್ವಾದವಿರುತ್ತದೆಯೋ ಅವರಿಗೆ ಒಂದು ಕೂದಲಿಗೂ ಸಹ ಯಾರೂ ಹಾನಿ ಮಾಡಲಾರರು. ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀರಿ. ಮೇಷರಾಶಿಯವರೇ, ಮುಂದಿನ 4 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕವಾಗಲಿವೆ. ಈ ಅವಧಿಯಲ್ಲಿ ನೀವು ಎಂದಿಗೂ ಕಲ್ಪಿಸದಿರದಂತಹ ಅದ್ಭುತ ಘಟನೆ ಸಂಭವಿಸುವ ಸಾಧ್ಯತೆ ಇದೆ. ಧನ, ಅವಕಾಶ, ಯಶಸ್ಸು ಮತ್ತು ಸಂತೋಷಗಳು ನಿಮ್ಮ ಜೀವನದಲ್ಲಿ ಮಳೆಯಂತೆ ಸುರಿಯಬಹುದು. ಆದರೆ ಎಚ್ಚರ ಅಗತ್ಯ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಮತ್ತೆ ಸಕ್ರಿಯರಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಆತುರವಿಲ್ಲದೆ ವಿವೇಕದಿಂದ ಮತ್ತು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಶತ್ರು ಹೊರಗಿನ ಯಾರೂ ಅಲ್ಲ, ಬದಲಾಗಿ ಸದಾ ನಿಮ್ಮ ಹತ್ತಿರವೇ ಇರುವ ವ್ಯಕ್ತಿಯೇ ಆಗಿರಬಹುದು. ಸಿಹಿ ಮಾತುಗಳಿಂದ ನಿಮ್ಮ ನಂಬಿಕೆಯನ್ನು ಗಳಿಸಿ ತಾನು ನಿಮ್ಮ ಹಿತೈಷಿ ಎಂದು ತೋರಿಸಿಕೊಳ್ಳುವವನೇ ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರಿಕೊಂಡಿದ್ದಾನೆ. ಆದರೆ ಈಗ ಅವನ ಕಾಲ ಮುಗಿಯುತ್ತಿದೆ. ಆ ದಿವ್ಯ ದೇವತೆಗಳ ದೃಷ್ಟಿ ಅವನ ಮೇಲೆ ಬಿದ್ದಿದೆ. ಸತ್ಯ ಹೊರಬರುವ ಸಮಯ ಸಮೀಪಿಸುತ್ತಿದೆ ಮತ್ತು ನ್ಯಾಯ ನಿಮ್ಮ ಪರವಾಗಿ ಕೆಲಸ ಮಾಡಲಾರಂಭಿಸಿದೆ. ಮೇಷರಾಶಿಯವರೇ, ಈಗ ಆ ಮಹಾರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ
ಕಾರ್ಯನಿರ್ವಹಿಸುತ್ತಿರುವ ಆ ಎರಡು ದಿವ್ಯ ದೇವತೆಗಳು ಬೇರೆ ಯಾರೂ ಅಲ್ಲ, ಸ್ವತಃ ನಾಗದೇವತೆಗಳು. ಕಳೆದ ಹಲವು ವರ್ಷಗಳಿಂದ ನಾಗ ದೇವತೆಗಳು ನಿರಂತರವಾಗಿ ನಿಮ್ಮ ರಕ್ಷಣೆಯಲ್ಲಿ ತೊಡಗಿವೆ. ನಿಮ್ಮತ್ತ ಬರುತ್ತಿದ್ದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಪ್ರಯೋಗ ಮತ್ತು ದುಷ್ಟಾದೃಷ್ಟಿಯನ್ನು ಅವರು ನಿಮ್ಮ ಬಳಿಗೆ ತಲುಪುವ ಮುನ್ನವೇ ನಾಶಪಡಿಸಿದ್ದಾರೆ. ಕಾಣದ ಕವಚದಂತೆ ಅವರು ಸದಾ ನಿಮ್ಮ ಸುತ್ತ ನಿಂತಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಶುಭ ಫಲಗಳು ಮತ್ತು ಅಪ್ರತೀಕ್ಷಿತ ಆಶೀರ್ವಾದಗಳು ನಿಮ್ಮ ಜೀವನಕ್ಕೆ ಬರಲಿವೆ. ಮೇಷರಾಶಿಯ ಪ್ರಿಯರೇ, ನಾಗದೇವತೆಗಳ ಕೃಪೆ ನಿಮ್ಮ ಜೀವನದಲ್ಲಿ ಸದಾ ಸ್ಥಿರವಾಗಿರಬೇಕೆಂದರೆ ಈ ವಿಷಯವನ್ನು ಕ್ಷಣ ಮಾತ್ರವೂ ನಿರ್ಲಕ್ಷ್ಯ ಮಾಡಬೇಡಿ. ಮೊದಲನೇದಾಗಿ, ಯಾವ ಕಾರಣಕ್ಕೂ ಹಾವಿಗೆ ಹಾನಿ ಮಾಡುವ ತಪ್ಪು ನಿಮ್ಮಿಂದ ನಡೆಯಬಾರದು. ಹಾವು ಕೇವಲ ಪ್ರಾಣಿಯಲ್ಲ, ಅದು ನಾಗದೇವತೆಗಳ ಜೀವಂತ ರೂಪವೆಂದು ಶಾಸ್ತ್ರಗಳು ಹೇಳುತ್ತವೆ. ಅನಿರೀಕ್ಷಿತವಾಗಿ ಹಾವು ಕಾಣಿಸಿಕೊಂಡರೆ ಭಯ ಅಥವಾ ಕೋಪದಿಂದ ಪ್ರತಿಕ್ರಿಯಿಸದೆ ಸಾಧ್ಯವಾದಷ್ಟು ಶಾಂತಿಯಿಂದ ಮತ್ತು ಸುರಕ್ಷಿತವಾಗಿ ಅದನ್ನು ದೂರ ಮಾಡುವುದು ಮಾತ್ರ ಶ್ರೇಷ್ಠ ಮಾರ್ಗ. ಹಾವುಗಳಿಗೆ ಹಾನಿ ಮಾಡಿದರೆ ಅದು ಕೇವಲ ಪಾಪವಲ್ಲ, ನಾಗದೇವತೆಗಳ ಅಸಮಾಧಾನವನ್ನು ಆಹ್ವಾನಿಸಿದಂತೆ ಆಗುತ್ತದೆ. ಇದರ ಪರಿಣಾಮವಾಗಿ ಜೀವನದಲ್ಲಿ ಅಕಸ್ಮಾತ್ ಅಡ್ಡಿಗಳು, ಆರೋಗ್ಯ ಸಮಸ್ಯೆಗಳು ಅಥವಾ ಮನಸ್ಸಿನ ಅಶಾಂತಿ ಕಾಣಿಸಿಕೊಳ್ಳಬಹುದು. ಸ್ನೇಹಿತರೆ, ಎರಡನೆಯ ಮಹತ್ವದ ನಿಯಮವೇನೆಂದರೆ ಪ್ರತಿ ತಿಂಗಳ ಪೂರ್ಣಿಮೆಯ ದಿನದಂದು ನಾಗ ದೇವಾಲಯಕ್ಕೆ ಹೋಗಿ ಶ್ರದ್ಧೆ ಭಕ್ತಿಯಿಂದ ಹಾಲು ಅರ್ಪಿಸುವುದು. ಈ ಒಂದು ಸರಳ ಕೃತ್ಯವೇ ನಿಮ್ಮ ಜೀವನದ ಮೇಲೆ ದೊಡ್ಡ ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಪೂರ್ಣಿಮೆಯ ದಿನ ನಾಗದೇವತೆಗಳ ಶಕ್ತಿ ಅತ್ಯಂತ ಪ್ರಬಲವಾಗಿರುತ್ತದೆ ಎನ್ನುವುದು ಪುರಾತನ ನಂಬಿಕೆ. ಆ ದಿನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆ ಇಟ್ಟುಕೊಳ್ಳದೆ ಮೌನ ಪ್ರಾರ್ಥನೆಯೊಂದಿಗೆ ಹಾಲನ್ನು ಅರ್ಪಿಸಿದರೆ ಕುಟುಂಬದ ಮೇಲೆ ಇದ್ದ ಅನೇಕ ಅಜ್ಞಾತ ದೋಷಗಳು ನಿಧಾನವಾಗಿ ದೂರವಾಗುತ್ತವೆ. ಇದರೊಂದಿಗೆ ಈಗ ನಿಮ್ಮ ಜೀವನದಲ್ಲಿ ಶನಿದೇವರ ವಿಶೇಷ ಚಲನೆಯಿಂದ ಮಹತ್ವದ ಪರಿವರ್ತನೆ ಆರಂಭವಾಗಿದೆ. ಶನಿ ರಾಹುಗಳ ಸಂಯುಕ್ತ ಕೃಪೆಯಿಂದ ನೀವು ಅನುಭವಿಸಿದ ಅನೇಕ ವರ್ಷಗಳ ದುಃಖ, ತಡೆಗಳು ಮತ್ತು ವಿಳಂಬಗಳಿಗೆ ಅಂತ್ಯ ಬರಲು ಸಮಯ ಸಮೀಪಿಸುತ್ತಿದೆ. ಆದರೆ ಈ ಕೃಪೆಯನ್ನು ಸಂಪೂರ್ಣವಾಗಿ ಪಡೆಯಬೇಕಾದರೆ ನೀವು ಸ್ವಲ್ಪ ನಿಯಮಗಳನ್ನು ಪಾಲಿಸಬೇಕು. ಬುಧವಾರದಂದು ಹಸಿರು ಬಣ್ಣದ ವಸ್ತುಗಳನ್ನು, ಹಸಿರು ಬಟ್ಟೆ, ಹಸಿರು ತರಕಾರಿಗಳು ಅಥವಾ ಹಸಿರು ದಾಳಿಂಬೆ ದಾನ ಮಾಡುವುದರಿಂದ ಬುಧ ಗ್ರಹ ಬಲವಾಗುತ್ತದೆ ಮತ್ತು ನಿಮ್ಮ ನಿರ್ಣಯ ಶಕ್ತಿ ಹೆಚ್ಚುತ್ತದೆ. ಜೊತೆಗೆ ಶುಕ್ರ ಗ್ರಹ ಬಲಕ್ಕಾಗಿ ನಿಮ್ಮ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಕಡ್ಡಾಯವಾಗಿ ಪಾಲಿಸಿ ಮತ್ತು ವರ್ತನೆಯಲ್ಲಿ ಸೌಮ್ಯತೆ ಇಟ್ಟುಕೊಳ್ಳಿ. ಈ ಎಲ್ಲ ಉಪಾಯಗಳು ಒಂದೇ ದಿನದಲ್ಲಿ ಅದ್ಭುತ ಮಾಡದಿರಬಹುದು, ಆದರೆ ನಿರಂತರವಾಗಿ ಪಾಲಿಸಿದರೆ ನಿಮ್ಮ ಭಾಗ್ಯದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಪ್ರಕಾಶ ಮೂಡುತ್ತದೆ. ಮೇಷರಾಶಿಯವರೇ, ನಿಮ್ಮ ಮೇಲೆ ದಿವ್ಯ ಶಕ್ತಿಗಳ ದೃಷ್ಟಿ ಇದೆ. ನೀವು ಸರಿಯಾದ ಮಾರ್ಗದಲ್ಲಿ ನಡೆದುಕೊಂಡರೆ ನಾಗದೇವತೆಗಳು, ಶನಿದೇವರು ಮತ್ತು ಇತರ ಗ್ರಹ ಶಕ್ತಿಗಳು ನಿಮ್ಮ ಜೀವನವನ್ನು ಒಳಗೊಳಗೆ ರಕ್ಷಿಸುತ್ತಾ ನಿಮಗೆ ಅಚಿಂತ್ಯ ಅನುಗ್ರಹ ನೀಡುತ್ತವೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.